ಆಗೈತಿ ಮಕ್ಕಳಾಗಿಲ್ಲ ಸ್ವಾಮೀಜಿ. ಚಲೋ ಆತಲ್ಲ. ಏನು ಚಲೋ ಆತಂತೀರಲ್ಲ ನೀವು, ಮಕ್ಕಳಾಗಿಲ್ಲ ಅಂತ ಬಂದೆ ನಾವು ನಿಮ್ಮ ಹೊಂದಕ್ಕೆ. ಇವತ್ತು ರಾತ್ರಿ 12 ಗಂಟೆ ಬಾ. ಎಲ್ಲಿಗೆ? ಪೂಜಾ. ಪೂಜೆ ಮಾಡಿ ಮಕ್ಕಳು ನಾನು ಪೂಜೆ ಬಗ್ಗೆ ಕೇಳ ಹೇಳ. ಲಿಂಗದ ಪೂಜೆ ಐತ್ ಬರ್ ನಮ್ದು. ರಾತ್ರಿ 12ಕ್ಕೆ ನಿಂತ್ರ ಅಂದ್ರೆ ನಮ್ ಗುರುಗಳ ಬೆಳಗು ಮುಂಜಾನೆ ತರ ಅವ್ರ ಅವ್ರ ಕೆಲಸ ಆಗ್ಲಿಕ್ಕಂದ್ರೆ ನಾದಿ 11 ಗಂಟೆಗೆಲ್ಲ ಮಕ್ಕಳು ಪೂಜೆ ಚಾಲು ಮಾಡ್ಕೊತೀರ ನಿಮ್ಮ ಅವ್ರ. ನಾ ಅಗ್ಗಲ್ ಅಂತ ಹೇಳ್ತೇನೆ. ಆಗಿತ್ತಂದ್ರ ಅವತ್ತು ಏನಾರ ಆಗಿತ್ತಂದ್ರೆ ಮಗನೇ ನಿನಗೆ ನನಗೆ ಅಗ್ಗಲ್ ಅಂತ ಹೇಳಿದ್ನೆ. ಎಷ್ಟು ಬರಲ್ಲ ನಾನಾ ಪೂಜೆ ಮಾಡ್ತಾನೆ. ಓ ಅದಕ್ಕೂ ಜಗಳ ಆಡಕತ್ತಲ್ರಿ ಸ್ವಾಮೀಜಿ. ನೀವು ಮಾತ್ರ ಮಾಡ್ತಾನ ಪೂಜೆ. ಫಸ್ಟ್ ಶಿಷ್ಯ ಮಾಡ್ಬೇಕು, ಆಮೇಲೆ ಗುರು ಮಾಡ್ಬೇಕು. ಮೊದ್ಲು ಶಿಷ್ಯ ಮಾಡ್ಬೇಕಲ್ಲ. ಆಯ್ತು, ಒಳಗೆ ನಾನು ಪೂಜೆ ಮಾಡೋ ಮಾತ್ಲ, ಆಮೇಲೆ ಇಂಥ ಭಕ್ತರಿಗೆ ಬಿಡ್ತೀನಿ. ಮಕ್ಕಳಾಗಿಲ್ರಿ ಸ್ವಾಮೀಜಿ. ಮಕ್ಕಳಾಗಿಲ್ಲ. ಇವತ್ತು ರಾತ್ರಿ ಬಾ, 12 ಗಂಟೆಗೆ ಬಾ. 12 ಗಂಟೆಗೆ ಇಟ್ಟು ಸೋರೆಕಾಯಿ, ನುಗ್ಗೆಕಾಯಿ, ಹೀರಿಕಾಯಿ ಅವನ್ನೆಲ್ಲ ಏನ್ ಮಾಡ್ಬೇಕು? ಪೂಜೆಗೆ ಬಾ. ಅವ್ನ್ ತಗೊಂಡ್ ಬರ್ಬೇಕ? 12 ಗಂಟೆಗೆ ನೀವು ಮೇನ್ ಅವಾಗ ನಮ್ಮ ಟೈಮಿಂಗ್. ಹೌದಾ? ಹಂಗಂತ ಮೊದ್ಲಿಗೆ ತಂದು ಇಟ್ಕೋಬೇಕು. ನೀವು 12 ಗಂಟೆಗೆ ತಂದು ಕೊಡ್ಬೇಕು ನಾವು ಅದನ್ನೆಲ್ಲ. ಯಾವಾಗ ಅರ್ಥಂಬ ಒಟ್ಟು ನಿನ್ನ ಗಂಡನ ಕರ್ಕೊಂಬಂದಿಗಿಂದಿ. ಅಲ್ಲ, ನನ್ನ ಗಂಡಗೆ ನನಗೆ ಕೂಡ ಮಕ್ಕಳಾಗ್ಬೇಕಾಗಿತ್ತು. ನನ್ನ ಗಂಡನ ಬಿಟ್ಟು ಬಂದು ಏನ್ ಮಾಡೋದು? ನಾ ಯಾಕದೀನಿ ಅದಕ್ಕದೀನಿ. ಅಲ್ಲ, ನೀವು ಪೂಜೆ ಮಾಡ್ತೀರಲ್ರಿ ಸ್ವಾಮೀಜಿ. ಹಾ, ಮತ್ ನನ್ನ ಗಂಡ ಬರೋದು ಬೇಡ? ನನ್ನ ಗಂಡ ಬರೋದು ಬೇಡ ಜೊತೆಗೆ? ನಾ ಪೂಜೆ ಮಾಡ್ತನಲ್ಲ. ಮತ್ತೆ ನಾವು ಭಕ್ತಿ ನಮ್ಗೆ ಏನ್ ಮಾಡ್ಬೇಕು? ಅಲ್ಲ, ಪೂಜೆ ಮಾಡ್ತೀನಿ ಕರ್ಕೊಂಬ. ಈಗ ನಾನ ಒಬ್ಬಾಕಿ ಬಾ ಅಂತ ಹೇಳ್ತಾರೆ. ನನ್ನ ಗಂಡ ಹೇಳ್ಬೇಕಂದ್ರೆ ನಾನ ಒಬ್ಬಾಕಿ ಹೋಗ್ಬೇಕಂತ ಹೇಳಿ ಅಂದ್ರೆ ಮಕ್ಕಳ ಅಕ್ಕವ. ಏನು ಕ್ಲೋಸಪ್ ಬಾರಿ ಇತ್ತು ಸ್ವಾಮೀಜಿ. ಕ್ಲೋಸಪ್ ನಿಮ್ದು. ಮತ್ತೆ ನಮ್ಮ ಅಪ್ಪ ನನಗಿನ ಚಂದ ಅದಾನ. ಅವ್ರ ಸ್ವಾಮೀಜಿ ಇದ್ರ? ಸ್ವಾಮೀಜಿ ಅದಕ್ಕೆ ನಾವು ಹುಟ್ಟಿದ್ದು. ಸ್ವಾಮೀಜಿ ಆದ ಮೇಲೆ ನೀವು ಹುಟ್ಟಿದ್ದ? ಮಟ್ಟಕೊಂಬ. ನಿಮ್ಮ ತಲೆನ ಹಿಂಗ ಏನ್ ಕತಿ? ಜಲ್ದಿ ಬಾ, ಜಲ್ದಿ ಬಾ. ಮಗ ಮಹಂತೇಶ, ನನ್ನ ಎಲ್ಲ ಆಸ್ತಿರು ನಿನ್ನ ಹೆಸರಿಗೆ ಬರ್ತಿದ್ದೀನಪ್ಪ. ನಾಳೆ ಎಲ್ಲ ನಾಡಿದ್ದು ಲಾಯರ್ನ ಬರೋದು ಹೇಳಿದ್ದೀನಿ. ಫೈಲೆಲ್ಲ ಒಂದ್ಸಲ ಚೆಕ್ ಮಾಡು, ಸರಿಯಾಗಿದ್ರೆ ಸೈನ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ರುದ್ರ, ನನ್ನ ಪಾದರಕ್ಷಣೆ ಹಾಕೊಂಡು ಬಾರೋ. ಏನೋರು ಪಾದರಕ್ಷೆಗಳನ್ನ ಕಾಲಲ್ಲಿ ಹಾಕೊಂಬ ಅಂತಂದ್ರೆ ಕೈಯಲ್ಲಿ ಯಾರಾದ್ರೂ ಹಿಡ್ಕೊಂಡು ಬರ್ತಾರೆ. ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರ್ಬೇಕಪ್ಪ. ಆದ್ರೆ ಇಷ್ಟೊಂದಿರಬಾರ್ದು. ಇನ್ನು ಮುಂದೆ ಇಂಥ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಯಾಕೆ ಅಂತಂದ್ರೆ ಇದಕ್ಕೆಲ್ಲ ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಮನಸ್ಸು ಒಪ್ಪಂಗಿಲ್ಲ? ನಾ ಎಷ್ಟೇ ಆಗ್ಲಿ ನಮ್ಮ ಮನೆ ಆಳಮಗ ಅಲ್ಲ. ಹಾಗಂತೇಳಿ ನೀ ತಿಳ್ಕೊಂಡಿದ್ದೆ, ನಾವು ತಿಳ್ಕೊಳ್ಬೇಕಲ್ಲ. ರುದ್ರ, ನೀನು ಈ ಮನೆ ಆಳಲ್ಲ ಕಣ. ನೀನು ಸಹಿತ ಈ ಮನೆಗೆ ಮಗ ಇದ್ದ ಹಾಗೆ ಅಪ್ಪ. 25 ವರ್ಷಗಳಿಂದ ನಿಷ್ಠೆಯಿಂದ ಈ ಮನೆ ದುಡಿತಾ ಇದೆಯಾ. ಅದು ವಯಸ್ಸಿನಲ್ಲಿ ನನ್ನಷ್ಟೇ ಸರಿ ಸಮಾನವಾದಂತ ಮನಸ್ಸಿನ. ದಯವಿಟ್ಟು ಇನ್ನು ಮುಂದೆ ಇಂಥ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ನೀವು ನನ್ನ ಮ್ಯಾಲ ಬಹಳ ಅಭಿಮಾನ ಇಟ್ಟಿರಿ. ನಂಬಲೇಬೇಕಲ್ಲಪ್ಪ. ನಂಬಿದವರನ್ನ ನಂಬ್ತಾನೆ ಇರಬೇಕು. ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ನಂಬಿದವರನ್ನ ನಂಬಲೇಬೇಕು ತಾನೆ. ನಿಶ್ಚಯವಾಗಿದೆ ಅಂತೆ. ವರ ಯಾರು ಅಂತ ಬೇರೆ ಯಾರು ಇಲ್ಲವ. ನನ್ನ ತಂಗಿ ಮಗ ಕೊಟ್ಟೇನಿ. ಹೆಂಗೂ ನನ್ನ ಮಗಳನ್ನ ನನ್ನ ತಂಗಿನ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಮಗ ಕೊಡ್ತಿದ್ದೆ. ನಾ ಅಲ್ಲಿ ಇಲ್ಲಿ ಯಾಕೆ ಮಗ ನೋಡ್ತೀನಿ, ನನ್ನ ಮಗನಿಗೆ ಕೊಟ್ಬಿಡು ಅಂತ ಹೇಳಲು ಅದಕ್ಕಂತ ಅವದೇ ನಿಶ್ಚಯಕರಣ ಮಾಡಿನಿ. ಒಳ್ಳೆ ಕೆಲಸನೇ ಮಾಡಿದ್ಯಪ್ಪ. ಯಾಕೆ ಅಂತಂದ್ರೆ ನಿನ್ನ ಮಗಳನ್ನ ದೂರದ ಊರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹಾಗಪ್ಪ ನನ್ನ ಮಗಳ ಜೀವನ ಅಂತ ನೀನು ಚಿಂತೆ ಮಾಡ್ಬೇಕಾಗಿತ್ತು. ಸಂಬಂಧಿಕರಲ್ಲೇ ಕೊಟ್ಟಿದ್ಯಾ ಅಂದ್ಮೇಲೆ ಒಳ್ಳೆದೇ ಆಯ್ತು. ಯಾಕೆ ಅಂತಂದ್ರೆ ಕರುಳಿನ ಸಂಬಂಧ ಒಂದಕ್ಕೊಂದು ಕೊಂಡಿಯಾಗಿದೆ. ಮಗಳು ಏನೇ ತಪ್ಪು ಮಾಡಿದ್ರು ಅದನ್ನ ಸಂತೈಸಿಕೊಂಡು ಹೋಗುವ ಶಕ್ತಿ ಅವರಲ್ಲಿದ್ದೇ ಇರುತ್ತೆ. ಅಂತ ಹಾಗೆ ಒಡೋ ತಗೊಳ್ಳೋ ವಿಚಾರ ಏನಾದ್ರೂ ಮಾತಾಡಿರ್ಬೇಕಲ್ಲ. ನನ್ನ ತಂಗಿ ನನ್ನಿಂದ 1 ರೂಪಾಯಿನೂ ಬಯಸಿಲ್ಲ. ಮಗಳನ್ನು ಕೊಟ್ಟರೆ ಸಾಕು, ಅದೇ ನನಗೊಂದು ಬಂಗಾರ ಕೊಟ್ಟಂಗಂತ ಹೇಳಿದ್ರೆ. ಇನ್ನು ಮದುವೆ ಸಮಯದಾಗ ನನ್ನ ಶಕ್ತಿ ಮೀರಿ ನಾನು ಏನಾರ ಮಾಡಬೇಕಲ್ಲಪ್ಪ. ಮಾಡ್ಲೇಬೇಕಲ್ಲಪ್ಪ. ಎಷ್ಟೇ ಆಗ್ಲಿ ಸ್ವಾಭಿಮಾನಿ ತಾನೆ.
ನೋಡ್ರುದ್ರ, ಈಗ ನಡೀತಿರೋ ಮದುವೆ ನಿನ್ನ ಮಗಳದಲ್ಲ, ನನ್ನ ಮಗಳು. ಮದುವೆ ಸಮಯದಲ್ಲಿ ಗಂಡಿಗೂ ಹೆಣ್ಣಿಗೂ ಕೈ ತುಂಬಾ ಉಡುಗೊರೆಯನ್ನು ಕೊಟ್ಟು ಮದುವೆನ ತುಂಬಾ ಭರ್ಜರಿ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಆಯ್ತು. ಹೌದು ರುದ್ರಣ್ಣ, ನಿನಗೇನು 10 ಜನ ಮಕ್ಕಳು ಇವಪ್ಪ, ಇವಳು ಒಬ್ಳು ಮಗಳು. ಅವಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ನೀನು ತವರ ಮನೆ ಉಡುಗೊರೆ ಅಂತ ಏನಾದ್ರೂ ಕಾಳಿಗೆ ಕೊಡ್ಲೇಬೇಕು. ಅಂದಾಗ ಆ ಭಾರನ ನಾವು ಬರ್ತೀವಿ. ಅವಳು ನಿನ್ನ ಮಗಳಲ್ಲ, ನಮ್ಮ ಮಗಳು ಅಂತ ತಿಳ್ಕೊಂಡು ನಾವು ಬಂಗಾರದ ಕಾಣಿಕೆ ಕೊಡ್ತೀವಿ. ಅದನ್ನ ನಿನ್ನ ಮಗಳ ಮೈ ಮೇಲೆ ಹಾಕಿ ನೀನು ಅವಳ ಗಂಡನ ಮನೆ ಕಳಿಸ್ತೀವಿ. ಬಹಳ ಸಂತೋಷ ಆಯ್ತು ಬಂದೆ ಮಾತು ಕೇಳಿ. ನೀವು ಬಂಗಾರದ ಕಾಣಿಕೆ ಕೊಡ್ತೀವಿ ಅಂತ ಹೇಳಿ ನಾಳೆ ಮದ್ವೆಗೆ ಬರೋ ತಪ್ಪಿಸಿರ. ಮತ್ ನೀವು ನಿಂತು ನನ್ನ ಮಗಳ ಮದುವೆ ಮಾಡಬೇಕವ. ರುದ್ರ, ಊರಿನಲ್ಲಿ ನಮ್ಮಿಬ್ಬರನ್ನ ನೋಡಿದ್ರೆ ಜನ ಎಲ್ಲ ಏನಂತ ಹೇಳ್ತಾರೆ ಗೊತ್ತಾ? ನಾವಿಬ್ರು ಬೇರೆ ಬೇರೆ ಆದ್ರೂ ಒಂದೇ ತಾಯಿಯ ಮಕ್ಕಳ ತರ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ನಿನ್ನ ಮಗಳ ಮದುವೆಗೆ ನಾವು ಬರದೇ ಇರಕ್ಕಾಗತ್ತೇನೋ? ನೋಡೋ, ನಾವೇ ಬರ್ತೀವಿ. ಎಲ್ಲಾ ಕೆಲಸಗಳು ನಾವೇ ನಿಂತು ಎಲ್ಲಾ ಕಾರ್ಯಗಳನ್ನು ನಾವೇ ನಿರ್ವಹಿಸ್ಕೊಡ್ತೀವಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದೇ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಮಕ್ಕಳ ಮದುವೆ ಬಂದ್ರೆ ಸಾಕು, ತಂದೆ ತಾಯಿಗಳಿಗೆ ಒಂದ್ ಕಡೆ ಪರದಾಟ, ಇನ್ನೊಂದ್ ಕಡೆ ಗಾಬರಿ, ಮತ್ತೊಂದ್ ಕಡೆ ಸಂತೋಷನೂ ಇರುತ್ತಲ್ವಾ? ಹೌದ್ರಿ, ಅದಕ್ಕೆ ಹಿರಿಯರು ಹೇಳಿಲ್ವೇ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಎಂತ ಕೆಲಸ ಆಗೋಗುತ್ತಲ್ಲ. ಯಾಕೇನಾಯ್ತು? ಮದುವೆ ಖರ್ಚಿಗೆ ಹಣ ಬೇಕು ಅಂತ 4 ದಿವಸ ಹಿಂದೆನೆ ಹೇಳಿದ್ದ. ಹಣ ಕೊಡ್ಬೇಕು ಅಂತ ತೆಗೆದಿಟ್ಟಿದ್ದೆ. ಮಾತಿನ ಬರದಲ್ಲಿ ಎಲ್ಲ ಮತ್ತೆ ಹೋಗ್ಬಿಡ್ತು. ಸರಿ, ನಾನೇ ಮನೆಯವರೆಗೂ ಹೋಗಿ ಹಣನ ಕೊಟ್ಟು ಬಂದ್ಬಿಟ್ಲ. ನೀವ್ಯಾಕ್ರಿ ಹೋಗ್ತೀರಾ? ಮಾತೆ ಕೊಟ್ಬಿಡ್ತಾರೆ.